ನಾನಿರು ಇಲ್ಲಿ ಬಂದ ಕೂಡಲೇ ನನ್ನ ಇಂಟರ್ನ್ಯಾಷನಲ್ ಅಥ್ಲೆಟ್ ನನ್ನ ಅಣ್ಣ ಹೇಳಿದಾನೆ, ಜಾಸ್ತಿ ಮಾತಾಡಬೇಡ, ಹುಡುಗರೆಲ್ಲ ಬಿಸಿಲಿನಲ್ಲಿ ಇರ್ತಿರ್ತಾರೆ ಅಂತ. ನಾನು ಹೇಳಿರೋದಕ್ಕೆ, ನಾವು ಇದೇ ಗ್ರೌಂಡ್ನಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 10 to 12 hours ಬಿಸಿಲಿನಲ್ಲಿ ಇರ್ತಿದ್ದೇವೆ ಅಂತ ಹೇಳಿದೆ. ನೆಕ್ಟರ್ ವೆಂಕಟ ಸುಬ್ಬರಾವ್ ನಮ್ಮ ಈ ಶಾಲೆಯ ಫೌಂಡರ್, ಸಂಸ್ಥಾಕರವರು, ಅವರನ್ನು ಇಲ್ಲಿ ನಾವು ಎಲ್ಲರೂ ನೆನಪು ಕೊಡುವುದು ಅಗತ್ಯವಿದೆ. ಇಲ್ಲಿ ವೇದಿಕೆಯಲ್ಲಿ ಇರುವ ಗಣ್ಯರು, ನನ್ನ ಪ್ರಸಾದ್, ನನ್ನ ಕ್ಲಾಸ್ಮೇಟ್, ಮತ್ತೆ ರಾಧಾಕೃಷ್ಣರಾವ್, ಮತ್ತೆ ಸಾಂಬಟ್, ಮತ್ತೆ ಉದಯ ರವಿ, ಇವರನ್ನೆಲ್ಲ ನಾನು ಅಭಿನಂದಿಸ್ತೇನೆ. ಮತ್ತೆ ನಮ್ದು ಯಶೋಧರ್ ಅವರು. ಇಲ್ಲಿ ಬಂದ ಕೂಡಲೇ ನನಗೆ ಮೊದಲಿದು ನೆನಪು ಹಾಗೆ ಆಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ 48 years ಬ್ಯಾಕ್ ನಾವು ಪ್ರಸಾದ್ ಎಲ್ಲ ಈ ಶಾಲೆಯಿಂದ ಬಿಟ್ಟು ಹೋಗುವಾಗ ನಾವು ಹತ್ತುಕೊಂಡು ಹೋಗಿದ್ದೇವೆ. ಯಾಕಂದ್ರೆ ನಮಗೆ ಎಲ್ಲಿ ಹೋಗುದಂತ ಗೊತ್ತಿರ್ತಿಲ್ಲ. ನಮಗೆ ಮನೆಗೆ ಹೋದ್ರೆ ಊಟ, ಅದು ಶಾಲೆಗೆ ಬಂದ್ರೆ ಆಟ, ಅಥವಾ ಗ್ರೌಂಡ್ ಬಂದರೆ ಓಟ, ಇದು ಬಿಟ್ಟರೆ ನಮಗೆ ಏನೂ ಗೊತ್ತಿರಲಿಲ್ಲ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಬೆಳ್ಳಾರಿಗೆ ಹೋದರೆ ಬರೀ ಆಟಕ್ಕೆ ಹೋಗ್ತಿದ್ದೆವು, ಸುಳ್ಯಕ್ಕೆ ಆಟಕ್ಕೆ ಹೋಗ್ತಿದ್ದೆವು. ಇಲ್ಲಿಂದ ಬಿಟ್ಟರೆ ನಮಗೆ ಏನು ವರ್ಲ್ಡ್ ಅಂತೇ ಗೊತ್ತಿರಲಿಲ್ಲ. ಅಂಥ ಸ್ಕೂಲ್ ನಮಗೆಲ್ಲ ಬೇಸಿಕ್ಸ್ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ವಿದ್ಯಾಭ್ಯಾಸ ಕೊಟ್ಟ ಸಂಸ್ಥೆ. ನಾವು 48 years ಬ್ಯಾಕ್ ಅಂತ ಹೇಳಿದರೆ, ನಾವಿರುವಾಗ ಒಂದು ಪಂಚ ಪಾಂಡವರು ಅಂತ ನಮಗೆ ಇಲ್ಲಿ ಒಂದು ಸ್ಟಾಫ್ ಫೆಸಿಲಿಟಿ ಅವರು ಬಂದರು. ಶಗ್ರಿತಾಯ, ಶಾಸ್ತ್ರಿ, ಯಾಕಂದರೆ ಇವರ ಹೆಸರು ಹೇಳಲೇಬೇಕಾಗ್ತದೆ ನಾವು. ಯಾಕಂದರೆ ಇನ್ನೂ 25-30 years ಆದಂಥ ನೀವು ಸಹ ಇಲ್ಲಿ ಒಂದು ದಿವಸ ಬಂದು ನಿಲ್ಲುವಾಗ 25-30 years ನಿಮ್ಮ ಯಾರು ಸ್ಟಾಫ್ ಆಗಿರ್ತಾರ ಅವರು ನೆನಪಿಟ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ನನಗೆ PUC ಮಾಡಿದ್ದೇನೆ, ನನಗೆ ಅವ್ರದ್ದು ನೆನಪಿರೋದಿಲ್ಲ. ಇಂಜಿನಿಯರಿಂಗ್ ಮಾಡುವಾಗ ನಮ್ಮಲ್ಲಿ ನೆನಪಿರೋದಿಲ್ಲ. ಆದರೆ ಈ SLC ಇಲ್ಲಿ ಈ SLC ಇರೋವರೆಗೆ ನನ್ನ ಸ್ಟಾಫ್ ಆದವ್ರದ್ದು ನೆನಪಿಟ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ಅದು ಆ ರೀತಿ ನಮ್ಮ ಮೈಂಡ್ನಲ್ಲಿ ಅಥವಾ ನಮ್ಮ ದೇಹದಲ್ಲೇ ಅದು ಇರ್ತವೆ. ಶಗ್ರಿತಾಯ, ಜತ್ತಪ್ಪ ಗೌಡ, ಶ್ರೀನಿವಾಸ್ ರೈ, ನಾರಾಯಣ್ ಭಟ್, ರಾಜಗೋಪಾಲ್ ಅಂತೂ ಮರೆಯುವುದೇ ಇಲ್ಲ. ಯಾಕಂದ್ರೆ ಅವರು ನನಗೆ ಪ್ರತಿ ಸಲ ನನಗೆ ಹೇಳ್ತಾ ಇದ್ರು, ನನಗೆ ಅದು ಏನಂತ ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರು ಸಹ ಅವ್ರ ಮೀಟ್ ಆಗ್ತಿದ್ದೆ, ನನ್ನ ಅಣ್ಣನ ಜೊತೆ ಬರ್ತೇವೆ, ಬ್ಯಾಂಗ್ಳೂರು ಸಹ ಮೀಟ್ ಆಗ್ತಿದ್ದೆ ಕಾಂಪಿಟೇಟಿವ್ ಬಂದಾಗ. ಸುಧಾಕರ್ ನಿಂದೊಂದು ರೆಕಾರ್ಡ್ ಇದೆ ಬಾಲ್ಯದಲ್ಲಿ ಅಂತ ಹೇಳ್ತಿದ್ರು. ಏನಂತ ಕೇಳ್ತಿದ್ದೆ ನಾನು. ಆವಾಗ ಅವ್ರು ಹೇಳ್ತಾ ಇದ್ರು, ಖೋ ಮ್ಯಾಚ್ನಲ್ಲಿ 9 minutes ಕಂಟಿನ್ಯೂಸ್ ಔಟ್ ಆಗದೆ ನೀವು ಔಟ್ಸೈಡ್ ಬಂದಿದ್ದಿ. ಸ್ಟಾರ್ಟ್ ಮಾಡಿಬಿಟ್ಟು 9 minutes ನನ್ನೇ ಚೇಸ್ ಮಾಡಿದ್ದಾರೆ, 9 minutes ನೀನೇ ಆಟ ಆಡಿದ್ದಿ, ಔಟ್ಸೈಡ್ ಬಂದಿದೆ ಅಂತ ರೆಕಾರ್ಡ್ ಈ ಸ್ಕೂಲ್ನಲ್ಲಿ ಇದೆ ಅಂತ ಯಾವಾಗಲೂ ಹೇಳ್ತಿದ್ರು ನನಗೆ ಪ್ರತಿ ಸಲ. ಪಾಪ ನಮ್ಮ ಜೊತೆ ಈಗ ಅವ್ರು ಇಲ್ಲ, ಆದರೂ ಅವರು ನಾವು ನೆನಪಿಕೊಳ್ಬೇಕು. ಮತ್ತೆ ಕಲಾವತಿ ಅಂತ ಇದ್ರಲ್ಲ, ಕಲಾವತಿ ಶಗ್ರಿತ, ಈಗ ಇವರು ಇಷ್ಟು ಜನ ಬಂದವರು ಎಲ್ಲ ರಿಟೈರ್ಡ್ ಆಗೇ ಹೋದವರು. 25-30 years ಅವ್ರು ಬರುವಾಗಲೂ ಅವ್ರಿಗೆ 25-30 years ಆಗಿರ್ಬೋದು. ಎಲ್ಲ ಯಂಗ್ಸ್ಟರ್ಸ್ ನಮ್ಮ ಲೈಫನ್ನೇ ಒಂದು ರೀತಿಯಲ್ಲಿ ಒಳ್ಳೆ ರೀತಿ ಹೋಗಾಗೆ ಮಾಡಿದೆ ಅವರು. ಶಗ್ರಿತಾಯರು ಮ್ಯಾಥ್ಸ್ ಅಥವಾ ಎನಿ ಸಬ್ಜೆಕ್ಟ್ ಕೊಡಿ ನೀವು, ಅದನ್ನು ಅವರು ಟೀಚ್ ಮಾಡ್ತಾ ಇದ್ರು ಶಗ್ರಿತಾಯರು. ಇವರು ಯಾರು ನಮ್ಮ ಜತ್ತಪ್ಪ ಗೌಡರು ಯಾವ ಸೈನ್ಸ್ ತಗೊಳ್ತಾ ಇದ್ದರು. ಅವ್ರ ಜೊತೆ ಕ್ರಿಕೆಟ್ ಇಲ್ಲಿ ಆಡ್ಕೊಂಡು 6 ಗಂಟೆ ನಂತರ 6:30 ಗಂಟೆ ನಂತರ ಅವ್ರ ಸೈಕಲ್ನಲ್ಲೇ ನಾವು ಮನೆಗೆ ಹೋಗ್ತಿದ್ದೆ. ಅವ್ರ ಸೈಕಲ್ನಲ್ಲೇ ಕುತ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಇದೆಲ್ಲ ನೆನಪಿದೆ ಅಂತ ನಮಗೆ ಹೇಳ್ತಿರ್ತಿದ್ರು ನಾನು. ಯಾಕಂದ್ರೆ ನಮಗೆ 48 ವರ್ಷ ಆಯ್ತು ನಮ್ದು ಪ್ರಸಾದ್, ನಾನು ಮತ್ತು ಪ್ರಸಾದ್ ಕ್ಲಾಸ್ಮೇಟ್ಸ್. ಅದಕ್ಕೆ ಹೇಳೋದು 48 ವರ್ಷ ಆದರೂ ನಮಗೆ ಅದನ್ನು ನೆನಪಿಕೊಂಡು ಇಟ್ಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ನಿಮಗೆ ಮನವರಿಕೆ ಮಾಡ್ತಿದ್ದೇನೆ. ಮತ್ತೆ ನಾರಾಯಣ್ ಭಟ್ರು ತುಂಬ ಒಳ್ಳೆಯ ಮನುಷ್ಯರು.
ಅವರು ಇದ್ದಾರಲ್ಲ ಈಗ ಇದ್ದಾರೆ. ಅವರು ತುಂಬ ಒಳ್ಳೆಯವರು, ತುಂಬ ಸಮಾಧಾನಿ ಆಗಿದ್ದರು. ಮತ್ತು ಶ್ರೀನಿವಾಸ್ ರೈ, ಈ ರೀತಿ ರಾಜಗೋಪಾಲ್ ಅಂತ ಇರುವಾಗ ನಮ್ಮನ್ನು ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಹರಿಪ್ರಸಾದ್ ಆಗಿದ್ದರೆ ಏನೋ ಗೊತ್ತಿಲ್ಲ ನನಗೆ, ಹರಿಪ್ರಸಾದ್ ಏನಂತ ಗೊತ್ತಿಲ್ಲ ನನಗೆ. ಅದೇ ರೀತಿ ಸ್ಟ್ರಿಕ್ಟ್ ಆಗಿದ್ದರು, ಬೈತಾ ಇದ್ರು, ಆದರೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ಪ್ರತಿ ಸ್ಟೂಡೆಂಟನ್ನು. ಮತ್ತು ಇನ್ನೊಂದು ನಾವು ಈಗ ಇನ್ನೊಂದು ಹೇಳ್ತಾ ಇದ್ದೇವೆ, ನಾವು ಇಲ್ಲಿ ನಮ್ಮ ಹಳ್ಳಿಯ ಸ್ಟೂಡೆಂಟ್ಸ್ ನೀವೆಲ್ಲ, ನಿಮಗೆಲ್ಲ ಬೇಸಿಕ್ಸ್ ಚೆನ್ನಾಗಿದೆ. ಫಿಸಿಕಲ್ ಫಿಟ್ನೆಸ್ ನಿಮಗೆ ಇದೆ. ಎನಿ ಸ್ಪೋರ್ಟ್ಸ್ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಎನಿ ಟೈಮ್ ಎನಿ ಸ್ಪೋರ್ಟ್ಸ್ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಸಿಟಿಯಲ್ಲಿದ್ದಾಗ ಜಿಮ್ಗೆ ಹೋಗ್ಬೇಕಾಗಿಲ್ಲ. ದಿಸ್ ಇಸ್ ದ ಬೇಸಿಕ್ಸ್ ಅಂದರೆ ಬೇಸಿಕ್ ಫಿಸಿಕಲ್ ಫಿಟ್ನೆಸ್ ನಿಮ್ಮ ಹತ್ರ ಇದೆ. ನಾವು ಆಯ್ಕೆ ಮಾಡಿದ್ದು, ನಾವು ಯಾವ ಜಿಮ್ಗೆ ಹೋಗಿಲ್ಲ, ಯಾವುದಿಲ್ಲ. ಆದರೆ ನಮಗೆ ಎನಿ ಟೈಮ್ ಎನಿ ಮೂಮೆಂಟಲ್ಲಿ ನಾವು ನಮ್ಮದು ಆ್ಯಕ್ಟಿವಿಟೀಸನ್ನು, ನಮ್ಮದು ಗೇಮ್ಸನ್ನು ಚೇಂಜ್ ಮಾಡ್ತಾ ಇದ್ದೇವೆ ನಾವು. ಅದೇ ರೀತಿ ನಾವು ಎಲ್ಲಿ ಹೋದರೂ ನಾವು ಶೈನ್ ಆಗಬಹುದು, ಶೈನ್ ಹಾಕ್ಕೊಂಡು ಔಟ್ಸೈಡ್ ಬರ್ಬೋದು. ಇಷ್ಟು ಹೇಳ್ಬಿಟ್ಟು ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಇನ್ನೊಂದು SS ಇದ್ದವ್ರು ಹೇಳ್ತೇನೆ, ಇದು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಹೋಗುವಾಗ SS ಇದ್ದವರು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತುಂಬ ಕೇರ್ಫುಲ್ ಆಗಿ ಏನೂ ಧೈರ್ಯ ಕಳ್ಕೊಳ್ಳದೆ ಇಂಗ್ಲೀಷ್ ಮೀಡಿಯಮ್ಗೆ ನೀವು ಟ್ರಾನ್ಸ್ಲೇಟ್ ಆಗಬೇಕಾಗ್ತದೆ. ಅಲ್ಲಿರುವಾಗ ನೀವು ಏನು ಧೈರ್ಯ ಕಳ್ಕೊಳ್ಬೇಡಿ, ಒಳ್ಳೆ ರೀತಿಯಲ್ಲಿ ಕಲ್ತ್ಬಿಟ್ಟು ಡೆಫಿನೆಟ್ಲಿ ನೀವೆಲ್ಲ ಒಳ್ಳೆ ಇಂಜಿನಿಯರ್, ಮೆಡಿಕಲ್ ಅಥವಾ IAS IPS ಯಾವ ಪೋಸ್ಟಿಗೆ ಹೋಗ್ಬೋದು. ನಥಿಂಗ್ ಟು ವರಿ. ಯಾಕಂದರೆ ನೀವು 1-2 ವರ್ಷ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು.